ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ಇನ್ನೊಂದು ವೆರೈಟಿ ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದನ್ನು ಮಾಡುವಂಥದ್ದು ಬಿಳಿ ಚೆನ್ನ ಅಥವಾ ಕಾಬೂಲ್ ಚೆನ್ನ ಏನು ಕರಿತೀವಿ ಅದನ್ನು ಬಳಸಿ ಈ ಗರ್ಗರಿಯಾದ ದೋಸೆ ಮಾಡ್ಬೋದು. ಸುಮಾರು ಜನಕ್ಕೆ ಆಲ್ರೆಡಿ ರೆಸಿಪಿ ಗೊತ್ತಿರುತ್ತೆ. ನಾನು ಈಗ ರೀಸೆಂಟಾಗಿ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಗರ್ಗರಿಯಾಗಿ ರುಚಿಯಾಗಿ ಬಂದಿತ್ತು. ಸೊ ನನ್ನ ಪ್ರೀತಿಯ ವ್ಯೂವರ್ಸ್ಗೆ ಅಂತ ನಾನಿಲ್ಲಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಬಿಳಿ ಚೆನ್ನ ಅಥವಾ ಕಾಬೂಲ್ ಚೆನ್ನ ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು ದೋಸೆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ರೇಷನ್ ಅಕ್ಕಿ ಕೂಡ ನೀವಿಲ್ಲಿ ಬಳಸ್ಬೋದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ 2-3 ಬಾರಿ ಇದನ್ನು ತೊಳೆದು ನಂತರ 2 ಬ್ಯಾಡಿಗೆ ಮೆಣಸು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಡಿಗೆ ಮೆಣಸು ಮತ್ತು ಜೀರಿಗೆ ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ. ಇದೊಳ್ಳೆ ಫ್ಲೇವರ್ ಹಾಗೂ ಕಲರ್ ಕೂಡ ಕೊಡುತ್ತೆ. ನೀರು ಹಾಕಿ 3-4 ಗಂಟೆ ನೆನೆ ಹಾಕಬೇಕು. ಈಗ ನೋಡಿ ಚೆನ್ನಾಗಿ ನೆಂದಿದೆ. ಇದನ್ನು ನಾವೀಗ ಹಿಟ್ಟು ರುಬ್ಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೊಂದು ರಿಕ್ವೆಸ್ಟ್, ನೀವೇನಾದರೂ ರೆಸಿಪಿ ಟ್ರೈ ಮಾಡಿದರೆ ಅದರ ಒಂದು ಪಿಕ್ಚರ್ನ ತೆಗೆದು ನನ್ನ ಚಾನಲ್ನ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ನೀರು ಹಾಕಿ ನಾನಿಲ್ಲಿ ಹಿಟ್ಟನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾರ್ಮಲ್ ನೀವು ದೋಸೆ ಹಿಟ್ಟು ಉದ್ದಿನ ದೋಸೆಗೆಲ್ಲ ಹೇಗೆ ರುಬ್ಕೊಳ್ತೀರಾ ಆ ರೀತಿ ನೀವು ನುಣ್ಣಗೆ ರುಬ್ಕೊಳ್ಳಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಹುಳಿ ಬರೆಸಿ ನಂತರ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ದಟ್ ಇದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ, ಅಂದರೆ ಹುಳಿ ಬರುತ್ತೆ ಅಂತ. ಇಲ್ಲಿ 6-7 ಗಂಟೆಗಳ ಕಾಲ ನಾನು ಹುಳಿ ಬರೋದಕ್ಕೆ ಇಡ್ತಾ ಇದ್ದೀನಿ. ಡಿಪೆಂಡಿಂಗ್ ಆನ್ ದ ವೆದರ್ ಕಂಡೀಷನ್ ನಿಮಗೆ ಬೇಸಿಗೆನಲ್ಲಿ ಬೇಗ ಹುಳಿ ಬರುತ್ತೆ. ಈಗ ನೋಡಿ ಮರುದಿನ ಬೆಳಗ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಹುಳಿ ಬಂದಿದೆ. ಜೊತೆಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ನಾನು ಬೇಕಾಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟು ರೆಡಿ ಆಯಿತು. ಬನ್ನಿ ದೋಸೆ ಮಾಡ್ಕೊಳ್ಳೋಣ. ಕಾದ ಹೆಂಚಿಗೆ ಹಾಕಿ ನೀವು ತೆಳ್ಳಗೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೋದು ಅಥವಾ ಸೆಟ್ ದೋಸೆ ಥರ ನೀವು ದಪ್ಪಗೆ ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಮಸಾಲೆ ದೋಸೆಗೆ ರೋಸ್ಟ್ ಮಾಡ್ತೀವಲ್ಲ ಆ ರೀತಿ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನೋ ಬೆಣ್ಣೆನೋ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು. ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ರೀತಿ ತೆಗೆದ್ರೆ ನೋಡಿ ಎಷ್ಟು ಗರ್ಗರಿಯಾದ ದೋಸೆ ರೆಡಿ ಆಯಿತು. ಇದು ಒಂದು ವೆರೈಟಿ ದೋಸೆ, ಉದ್ದಿನ ಬೇಳೆ ಬಳಸದೆ ಮಾಡುವಂಥದ್ದು, ತುಂಬಾ ರುಚಿಯಾಗಿರುತ್ತೆ. ಗರ್ಗರಿಯಾದ ಕಾಬೂಲ್ ಚೆನ್ನ ದೋಸೆ ರೆಡಿ ಆಯಿತು. ಇದನ್ನು ನಾನು ಬೆಟಗೇರಿ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಈ ವಿಶೇಷ ಬೆಟಗೇರಿ ಚಟ್ನಿ ಮಾಡೋದು ಹೇಗೆ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಗರ್ಗರಿಯಾದ ಕಾಬೂಲ್ ಚೆನ್ನ ದೋಸೆನ ನೀವು ಒಂದ್ಸತಿ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.